ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಕ್ರಿಯೇಷನ್ಸ್. ಇವತ್ತಿನ ಡಿಸೈನಲ್ಲಿ ನಾನು ಹ್ಯಾಂಗಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಕ್ಲಿಯರ್ ಹ್ಯಾಂಗಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ನನ್ನ ರೆಗ್ಯುಲರ್ ನೀಡಲ್ 10 ತೊಗೊಂಡಿದ್ದೀನಿ. ಈಗ ನಾನು ಸ್ಟಾರ್ಟಿಂಗು ಲಾಕ್ ಮಾಡ್ತಾಯಿದ್ದೀನಿ. ಈ ಡಿಸೈನು ತುಂಬ ಹೊಸದಾಗಿರುತ್ತೆ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಈಗ ನಾನು 4 ಚೈನ್ಸ್ನ ಹಾಕೋತಾ ಇದ್ದೀನಿ. 3 ಆ್ಯಂಡ್ 4 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರಾನ ಸುತ್ಕೊಂಡಿದ್ದೀನಿ. 2 ಸಲ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಂದ 1 ಯೂನಿಟ್ ಅಂದರೆ ಒಂಚೂರು ಪಕ್ಕದಲ್ಲಿ ನಾವು ಅದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ಅದು ನಮಗೆ ಟ್ರಯಾಂಗಲ್ ಥರ ಕಾಣಿಸ್ಬೇಕು. ನೋಡಿ, ಇಲ್ಲಿಗೆ ಬರುತ್ತೆ, ಬಟ್ ಇಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಲಾಕ್ ಮಾಡಿಬಿಟ್ಟು 2ರೊಳಗೆ 1 ಮತ್ತು 2ರೊಳಗೆ 1 ಮತ್ತು 2ರೊಳಗೆ 1. ಸೊ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಮಗೆ ಟ್ರಯಾಂಗಲ್ ಬರಬೇಕು. ಈಗ ನಾನು 2 ಚೈನ್ಸ್ ಹಾಕ್ಕೊಂಡು ಇಲ್ಲಿ ನಾನು ನೀಡಲ್ ಮೇಲೆ 1 ಸಲ ದಾರ ಸುತ್ತಕೊಂಡು ಕಂಬನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಟ್ಟು 8 ಕಂಬನ ಹಾಕ್ಕೊಂಡಿದ್ದೀನಿ. ಅಂದರೆ ನಾನಿಲ್ಲಿ ಅರ್ಧ ಆರ್ಚ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಸೊ 2 ಆಗಿದೆ. ಈಗ 3ನೇ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಾನಿಲ್ಲಿ 8ನೇ ಡಬಲ್ ಕ್ರೋಶೆನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಅರ್ಧ ಆರ್ಚ್ ಕಂಪ್ಲೀಟ್ ಆಗಿದೆ. ನೋಡಿ, ಈ ರೀತಿಯಾಗಿ ಅರ್ಧ ಆರ್ಚ್ ಬರುತ್ತೆ. ಈಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಅದನ್ನು ಲಾಕ್ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲೇನಾದರೂ ಕುಚ್ಚಬೇಕಂದ್ರೆ ಎಕ್ಸ್ಟ್ರಾ 3 ಚೈನ್ಸ್ ಹಾಕ್ಕೊಂಡು ಬಿಟ್ಕೋಬೋದು. ನಾನಿಲ್ಲಿ ಕುಚ್ಚೇನು ಹಾಕ್ತಿಲ್ಲ, ಬರೀ ಹ್ಯಾಂಗಿಂಗ್ ಬೀಡ್ ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ತಿರೋದು. ಸೊ ಅದಕ್ಕೆ ನಾನು 3 ಚೈನ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಯಾರಾದರೂ ಕುಚ್ಚು ಹಾಕೊಳ್ಳೋ ಆಗಿದ್ದರೆ 2 ಸಲ 3 ಚೈನ್ಸ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. 1 ಸಲ ನಾನಿಲ್ಲಿ 3 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ 3 ಚೈನ್ಸ್ ಹಾಕಿದ್ದೀನಿ. ಮತ್ತು ನಾವು 4 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲಿ ಕಂಟಿನ್ಯೂ ಮಾಡ್ಕೋಬೇಕು. ನೋಡ್ಬೋದು, ನಾನಿಲ್ಲಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ ನಾನು 1 ಸಿಂಗಲ್ ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಈ ರೀತಿಯಾಗಿ ಫಸ್ಟ್ ಸ್ಟೆಪ್ನ ಬರುತ್ತೆ. ಇದು ಹಾಫ್ ಆರ್ಚ್ನ ಕಂಪ್ಲೀಟ್ ಮಾಡಿರ್ತೀವಿ. ಈಗ ನಾನು ಸೆಕೆಂಡ್ ಕಲರ್ ಆಗಿ ಗ್ರೀನ್ನ ತೊಗೊಂಡಿದ್ದೀನಿ. ನಾವು ಎಲ್ಲಿ ಲಾಕ್ ಮಾಡಿದ್ವೋ ಅದೇ ಜಾಗದಲ್ಲೇ ನಾನು ಮತ್ತೆ ನೀಡಲಲ್ಲಿ ಗ್ರೀನ್ ಕಲರ್ ದಾರನ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಗ್ರೀನ್ ಕಲರ್ ಕೂಡ ನಾನು 6 ಎಳೆ ದಾರನೇ ತೊಗೊಂಡಿದ್ದೀನಿ. 1 ಸಲ ಸಿಂಗಲ್ ನಾಟ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 1 ಸಲ ದಾರ ಸುತ್ತಕೊಂಡು 2ರೊಳಗೆ 1 ಮತ್ತು 2ರೊಳಗೆ 1 ಈ ರೀತಿಯಾಗಿ 8 ಸಲ ನಾವು ಮಾಡ್ಕೋಬೇಕಾಗತ್ತೆ. ಆ ಕಡೆನೂ ನಾವು 8 ಕಂಬಾನೇ ತೊಗೊಂಡಿದ್ವಿ, ಈ ಕಡೆನೂ ಕೂಡ ನಾವು 8 ಕಂಬಾನೇ ತೊಗೋಬೇಕು. ಜಾಸ್ತಿ ತೊಗೊಂಡ್ರೆ ವೇರಿ ಆಗುತ್ತೆ. ನೀವು ಜಾಸ್ತಿ ತೊಗೊಳ್ಳೋ ಹಾಗಿದ್ದರೆ ಸ್ಟಾರ್ಟಿಂಗಲ್ಲಿ 10 ತೊಗೊಳೋದ್ರಿಂದ 10 ಕೂಡ ತೊಗೋಬೋದು. ನಾನಿಲ್ಲಿ 8 ತೊಗೊಂಡಿದ್ದೀನಿ, ಸಾಕಾಗುತ್ತೆ ಅಂತ. ನೋಡ್ಬೋದು, ನಾನಿಲ್ಲಿ ಸೆಕೆಂಡ್ ಕಲರ್ ಆರ್ಚ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಟ್ಟು 8 ಮಾಡ್ಕೊಂಡಿದ್ದೀನಿ. ಈ 8 ಆದಮೇಲೆ ನಾವು ಮಧ್ಯದಲ್ಲಿ ಹ್ಯಾಂಗಿಂಗ್ ಬೀಡನ್ನ ಯೂಸ್ ಮಾಡ್ತೀವಿ. ನೋಡ್ಬೋದು, ನಾನಿಲ್ಲಿ 8 ಕಂಬನ ಹಾಕ್ತಿದ್ದೀನಿ. ಈಗ ನಾನು ಹ್ಯಾಂಗಿಂಗ್ ಬೀಡನ್ನ ತೊಗೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಹ್ಯಾಂಗಿಂಗ್ ಬೀಡನ್ನ ಪ್ಲೇಸ್ ಮಾಡಿಕೊಂಡು ನೀಡಲ್ ಒಳಗೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಆ ನೀಡಲ್ನ ಹೀಗಿಟ್ಕೊಂಡು ದಾರದೊಳಗಿಂದ ಆ ಮಣಿಯನ್ನು ಹಾಕೋಬೇಕು. ಹಾಕ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾಯಿಲ್ಲ ಮಣಿನ. ನಾನಿಲ್ಲಿ ಡೈರೆಕ್ಟಾಗಿ ಪಕ್ಕದಲ್ಲಿರೋ ಆರ್ಚ್ ಏನಿದೆ ಅಲ್ಲಿ ಸಿಂಗಲ್ ನಾಟು, ಅಲ್ಲಿ ನಾನು ಸಿಂಗಲ್ ನಾಟ್ನ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಏನು ಚೈನ್ಸ್ ಇರುತ್ತೆ ನೋಡಿ, ಈ ಚೈನ್ಸ್ ಏನಿದೆ ಅಲ್ಲಿ ನಾನು ಸಿಂಗಲ್ ಲಾಕ್ನ ಮಾಡ್ಕೊತಾ ಇದ್ದೀನಿ. ಅಲ್ಲೂ ಏನು ಚೈನ್ನ ಹಾಕೋ ಅವಶ್ಯಕತೆ ಇರಲ್ಲ. ನಾನಿಲ್ಲಿ 8 ಸಲ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಅದೆಷ್ಟು ಕಂಬ ಹಾಕಿದ್ವೋ ಅಷ್ಟು ಕಂಬದೊಳಗೂ ಈ ಥರ ಮಾಡ್ಕೊತಾ ಇದ್ದೀನಿ.
ಕುಚ್ಚನ್ನು ಇಷ್ಟಪಡೋರು ಕುಚ್ಚು ಕೂಡ ಹಾಕೋಬೋದು. ನಾನಿಲ್ಲಿ ಬರೀ ಹ್ಯಾಂಗಿಂಗ್ ಬೀಡನ್ನ ಹಾಕೊಂಡು ಯೂಸ್ ಮಾಡಿರೋದ್ರಿಂದ ಈ ರೀತಿಯಾಗಿ ಬಂದಿದೆ. ನೋಡ್ಬೋದು ಫಸ್ಟ್ ಆರ್ಚ್ ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಡಿಸೈನ್ ಬರುತ್ತೆ. ನಾವಿಲ್ಲಿ ಹ್ಯಾಂಗಿಂಗ್ ಬೀಡ್ ಅದೇ ಥರ ಏನಿಲ್ಲ, ನಿಮ್ಗೆ ಯಾವ ಥರ ಹ್ಯಾಂಗಿಂಗ್ ಬೀಡ್ ಬೇಕೋ ಆ ಥರ ಹಾಕೋಬೋದು. ನಾನಿಲ್ಲಿ ಕೊನೆಯದಾಗಿ ನಾವು ಎಲ್ಲಿ ಲಾಕ್ ಮಾಡಿದ್ವೋ ಅದೇ ಜಾಗದಲ್ಲೇ ಗ್ರೀನ್ ಕಲರ್ ಥ್ರೆಡ್ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಮತ್ತೆ ನಾವು ಏನು ಆರ್ಚ್ ತೊಗೊಂಡಿದ್ವಿ ಅದೇ ಥರನೇ ಕಂಟಿನ್ಯೂ ಮಾಡಬೇಕು. ಒಂದ್ಸಲಿ ನಿಣಲ್ ಮೇಲೆ ದಾರ ಸುತ್ತಕೊಂಡು ಕೆಳಗಿಂದ ಹೋಗಿ ದಾರ ತಂದು 2ರೊಳಗೆ 1 ಮತ್ತು 2ರೊಳಗೆ 1 ಈ ರೀತಿಯಾಗಿ 8 ಆರ್ಚ್ನ ಮಾಡಿಕೊಂಡು ಪಕ್ಕದಲ್ಲಿ ಹಾಕಿರೋ ಆರ್ಚ್ ಥರನೇ ಹ್ಯಾಂಗಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೋಡ್ಬೋದು ನಾನಿಲ್ಲಿ ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡ್ಬೋದು ಈ ರೀತಿಯಾಗಿ ಡಿಸೈನ್ ಕಂಪ್ಲೀಟ್ ಆಗಿದೆ. ನಿಮಗೆ ಮಧ್ಯ ಕುಚ್ಚು ಬಂದರೂ ಕೂಡ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಇದೇ ಡಿಸೈನ್ನ ನಾನು ಸ್ಯಾರಿಗೆ ಹಾಕಿದ್ದೀನಿ. ಆ ಸ್ಯಾರಿಗೆ ಹಾಕುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಈ ರೀತಿಯಾಗಿ ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಬ್ಯಾಕ್ ಕೂಡ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ, ಫ್ರಂಟು ಕೂಡ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ನಾನಿಲ್ಲಿ ಸ್ಯಾರಿಗೆ ಹಾಕಿದ್ದೀನಿ. ಸ್ಯಾರಿ ಕಲರು ವೈಟ್ ಇರೋದ್ರಿಂದ ನಾನು ವೈಟೇ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಕ್ಲಿಯರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಸೀರೆ ಕಾಂಬಿನೇಷನ್ ಇತ್ತು, ಅದಕ್ಕೆ ನಾನು ಈ ಕಲರ್ಸ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈ ಡಿಸೈನ್ಗೆ 650ರಿಂದ 750ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.